ಸಿನಿಮಾದಲ್ಲಿ ರೇಪ್ ಸೀನ್ ಇರುತ್ತೆ. ದೊಡ್ಡ ದೊಡ್ಡ ಖಳನಟರು ರೇಪ್ ಸೀನ್ ಮಾಡಿದ್ದಾರೆ. ವಜ್ರಮುನಿ ಸರ್ ಆಗ್ಲಿ ಎಲ್ರ ಅವ್ರು ತುಂಬಾ ಇದ್ ಮಾಡಿದ್ದಾರೆ ಅಂತ ನೀವು ನಾವು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗ್ತೀರಾ? ಅಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಇದ್ ಮಾಡ್ತೀರಾ, ನೀವು ನಿಂದನೆ ಮಾಡ್ತೀರಾ? ಅವ್ನ್ ಮನುಷ್ಯ ಸರಿ ಇಲ್ಲ ರೀ, ಅವ್ನ ಹುಡುಗಿರ್ ಜೊತೆ ಅಸಹ್ಯವಾಗಿ ನಡ್ಕೋತಾನೆ ಅಂತೀರಾ? ಇಲ್ಲ, ಕಂಟೆಂಟ್ ನನ್ ರಿಯಲ್ ಲೈಫೇ ಬೇರೆ. ನಾನು ಕಂಟೆಂಟ್ ಮಾಡ್ತೀನಿ. ಕಂಟೆಂಟ್ ಇಷ್ಟ ಇದ್ರೆ ನೋಡಿ, ಇಷ್ಟ ಇದ್ರೆ ಫಾಲೋ ಮಾಡಿ, ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಷ್ಟ ಇಲ್ಲ ಬಿಟ್ಬಿಡಿ. ಅದನ್ನ ತಗೊಂಡ್ಬಿಟ್ಟು ಒಬ್ಬ ಕ್ಯಾರೆಕ್ಟರ್ ನೀವು ಒಬ್ಬ ಮನುಷ್ಯನ್ ಕ್ಯಾರೆಕ್ಟರ್ ಎಳಿತೀರಾ ಅಂದ್ರೆ ನೀವು ಎಜುಕೇಟೆಡ್, ಅದು ನಿಮ್ ಮನ್ಸಿಗೆ ಒಪ್ಪುತ್ತಾ ಅಂತ ನಾನು ಕೇಳ್ತೀನಿ ಅಷ್ಟೇ. ನಾನ್ ಮಾಡ್ತಿರೋದು ಕಂಟೆಂಟ್ ಮಾಡಿದ್ದು. ನಾನು ಒಳ್ಳೆ ಕಂಟೆಂಟ್ ಮಾಡಿದ್ರೆ ನೀವೇ ತಗೊಳಲ್ಲ. 1000 ರೂಪಾಯಿ ಖರ್ಚು ಮಾಡಿ ಕಂಟೆಂಟ್ ಮಾಡ್ತೀವಿ, ತಗೋತೀರಾ? ನೋಡಲ್ಲ, ವ್ಯೂಸ್ ಹೋಗಲ್ಲ. ಅದೇ ಇಂತ ಮಾಡಿದ್ರೆ ಓ ಅಂತ ನೋಡ್ತೀರಾ, ಶೇರ್ ಮಾಡ್ತೀರಾ, ಫ್ರೆಂಡ್ಸ್ಗೆಲ್ಲ ಕಮೆಂಟ್ ಮಾಡ್ತೀರಾ, ಕ್ರೇಜಿ ಅಂತೀರಾ. ಆ ಟೈಮಲ್ಲೆಲ್ಲ ಕಂಟೆಂಟ್ ಎಂಜಾಯ್ ಮಾಡಿದಿರಾ ಇಲ್ವಾ? ನೀವು ಎಂಜಾಯ್ ಮಾಡಿದ್ದೀರಾ ಅಂತಾನೆ ನಾನು ಕಂಟಿನ್ಯೂ ಮಾಡಿದೆ ತಾನೆ. ಪ್ರತಿಯೊಂದು ಕಂಟೆಂಟ್ ನ ಎಂಜಾಯ್ ಮಾಡಿದ್ರು, ಪ್ರತಿಯೊಂದಕ್ಕೂ ಇವಾರ ಅಲ್ಟಿ ಮಾಸ್ಟರ್ ಪೀಸ್ ಅದು ಇದು ಕಮೆಂಟ್ ಆಗ್ತಿದ್ರು. ಅದು ಕಮೆಂಟ್ ನೋಡ್ಬಿಟ್ಟು ಅವ್ರಿಗೆ ಏನ್ ಬೇಕು ನಾನು ಕೊಡ್ಬೇಕಲ್ಲ ಬ್ರೋ. ನನಗೆ ಕೆಲಸ ಅದಲ್ಲ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನಾನು ಕೊಟ್ಟಿದ್ದೀನಿ. ಅದೆಲ್ಲ ಹಳೆ ವಿಡಿಯೋಸ್ ಎತ್ಕೊಂಡ್ಬಿಟ್ಟು ಇವನು ಅಸಭ್ಯ, ಇವ್ನು ಸರಿ ಇಲ್ಲ ಅಂತ ಮಾಡ್ತೀರಾ? ಉಪೇಂದ್ರ ಅವ್ರು ಸಿನಿಮಾ ಮಾಡಿದ್ರು, ಉಪ್ಪಿ ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ಯಾವ ತರ ಮಾಡಿದಾರೆ ನಿಮ್ಗೂ ಗೊತ್ತು. ಅಂದ್ರೆ ಉಪೇಂದ್ರ ಅವ್ರು ಸರಿ ಇಲ್ಲ ಅಂತೀರಾ ನೀವು ಹೋಗಿ? ಬುದ್ಧಿವಂತರಿಗೆ ಗೊತ್ತು ಅವ್ರು ಏನ್ ಮಾಡಿದಾರೆ ಅಂತ ಹೇಳಿ. ಇನ್ನಾನು ನಮ್ಗೆ ಇನ್ಸ್ಪಿರೇಷನ್ ಅವರು. ಇನ್ನಾನು ಅವ್ರದ್ದು ಸಿನಿಮಾ ನೋಡ್ತಿರ್ತೀವಿ. ಏನಾದ್ರು ಒಂದು ಯಾವ್ದಾರು ಹುಡುಗಿ ಏನಾದ್ರು ಅಂದ್ರೆ ಏನೋ ಒಂದು ನಡೀತಾ ಇದ್ರೆ ಏನೋ ನಮ್ಗೆ ಸ್ವಲ್ಪ ಲೋ ಫೀಲ್ ಆದ್ರೆ ಮತ್ತೆ ಹೋಗ್ತೀವಿ, ಮತ್ತೆ ಉಪೇಂದ್ರ ನೋಡ್ತೀವಿ, ಮತ್ತೆ ಏನ್ ನೋಡ್ತೀವಿ, ಮತ್ತೆ ಹೊರಗಡೆ ಬರ್ತೀವಿ, ಮತ್ತೆ ನಮ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ.